ಸರ್ ನಮ್ಮ ಕಾರ್ಯಕ್ರಮ ರೆಗ್ಯುಲರ್ ವಾಚ್ ಮಾಡ್ತಿರ್ತೀರಾ? ಹೌದು ಸರ್, ಹೌದು ಹೌದು. ಓಕೆ, ಹೇಗೆ ಬರುತ್ತೆ ಸರ್? ಚೆನ್ನಾಗಿ ಬರ್ತದೆ. ನಿಮ್ಮ ಕಾರ್ಯಕ್ರಮ ಸತ್ಯಕ್ಕೆ ಹತ್ತಿರ ಇದೆ, ಸಮಾಜದ ಪರ ಇದೆ, ಜನಗಳ ಪರ ಇದೆ, ತೆರಿಗೆದಾರರ ಪರ ಇದೆ. ಎಸ್, ಕರೆಕ್ಟ್. ಯಾಕಂದರೆ ನಾನು ಭಾಳ ನೋಡಿರೋವಂಥದ್ದು ಏನು ಅಂತಂದರೆ, ಭಾಳ ನೀವು ಏನು ಮಾಡ್ತೀರಿ ಅಂದರೆ ಇನ್ ಡೆಪ್ತ್ ಕೆಲಸ ಮಾಡ್ತೀರಿ. ಆಮೇಲೆ ಈ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ಕೊಡುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು. ಎಕ್ಸಾಕ್ಟ್ಲಿ ಅದು ತುಂಬ ರಿಸ್ಕ್ ಅದರಲ್ಲಿ ಎಷ್ಟೇ ಆದರೂ ಕೂಡ. ಹೌದು, ಜನಪ್ರತಿನಿಧಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಅವ್ರನ್ನ ಎರಡನ್ನೂ ಕೂಡ ಒಳ್ಳೆಯದು ಅಂತ ಹೇಳ್ತೀರಿ, ಕೆಟ್ಟದನ್ನು ಕೆಟ್ಟದ್ದು ಅಂತ ಹೇಳಿ ಒಂದು ಒಳ್ಳೆ ರೀತಿಯಲ್ಲಿ ಈ ಸಮಾಜ ಕಟ್ಟುವಂಥ ಕೆಲಸಕ್ಕೆ ರೈಟ್ ನ್ಯೂಸ್ ಮುಂದಾಗಿದೆ ಅಂತ ಹೇಳೋದು ತಪ್ಪಲ್ಲ. ಹಾಗಾದ್ರೆ ರೆಗ್ಯುಲರ್ ವಾಚ್ ಮಾಡ್ತಿರ್ತಾರೆ? ಎಸ್ 100%. ಇಲ್ಲ ಅಂದರೆ ಸೂಪರ್ ಫ್ಯಾಂಟಾಸ್ಟಿಕ್ ಫೈನ್ ಅಂದ್ಬಿಟ್ಟಿದೆ, ಮುಗಿದೋಯ್ತು. ಬಟ್ ಎಷ್ಟು ಹೇಳ್ಕೊಬಂದಿದ್ದೀರಾ ಅಂದರೆ ವಾಚ್ ಮಾಡ್ತೀರಾ ಅಂತ. ಹಾಗೆ ನಾನು ಕೂಡ ವೀಕ್ಷಕರಿಗೆ ಹೇಳೋದು ಏನಂದರೆ, ಎಜುಕೇಷನ್ ಎಲ್ಲ ಕಲಿತೀರಿ, ಲಕ್ಷ ಕೊಟ್ಟು ಅವ್ರಿಗೆ ವಿದ್ಯಾಭ್ಯಾಸ ಎಲ್ಲ ಅಪ್ಪ ಅಮ್ಮದಿರೆಲ್ಲ ಕಲಿಸ್ತೀರಿ. ಪ್ರಶ್ನೆ ಮಾಡುವಂಥ ಹಕ್ಕು ಮತ್ತು ಪ್ರಶ್ನೆ ಮಾಡುವಂಥ ಧೈರ್ಯನೂ ಕೂಡ ತಮ್ಮ ಮಕ್ಕಳಿಗೆ ಕಲಿಸ್ಬಿಟ್ರೆ ಅದು ನಿಮಗೆ ನ್ಯಾಯ ಸಿಗುತ್ತೆ, ನಿಮ್ಮ ಮಕ್ಕಳಿಗೆ ನ್ಯಾಯ ಸಿಗುತ್ತೆ. ಅವ್ರು ಅನ್ಯಾಯ ಆದಾಗಲೂ ಕೂಡ ಅವರೇ ಪ್ರಶ್ನೆ ಮಾಡ್ಕೊಳಕ್ಕೆ ಹೋಗ್ತಿಲ್ಲ ಅಂತಂದರೆ ಯಾವ ಜಗತ್ತಿನಲ್ಲೇ ನಾವಿದ್ವಿ? ಯಾರಿಗೋಸ್ಕರ ಓಟ್ ಹಾಕಿ ನಾವು ಬೆಳೆಸ್ತಾ ಇದ್ದೀವಿ? ಯಾರ ಕಾಲ ಕೆಳಗಡೆ ನಾವು ಬರ್ತಾ ಇದ್ದೀವಿ? ದೊಡ್ಡ ಆಫೀಸರ್, ದೊಡ್ಡ ಎಜುಕೇಷನ್ ಇರೋರು, ಸರ್ ನನಗೆ ಅನ್ಯಾಯ ಆಗಿದೆ ಅಂತ ಬಂದು ಹೇಳ್ಕೊಳ್ತೀರಿ. ಸೊ ನಿಮಗೆ ಆ ಪ್ರಶ್ನೆ ಮಾಡೋವಂಥ ಹಕ್ಕೆ ಕಳ್ಕೊಂಬಿಟ್ರೆ ಹೋಗ್ಬಿಡ್ತಾರೆ ನಿಮಗೆ ಅದು ಅಂತ. ಒಂಚೂರು ಧೈರ್ಯ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಹಾಗೆ ನಾನು ಎಲ್ರಿಗೂ ಹೇಳೋದಷ್ಟೇ, ರಾಜಕಾರಣಿಗಳಿಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಒಬ್ಬ ಒಳ್ಳೆ ಆಫೀಸರ್ ಬಂದರೆ ಸಾಕು, 10,000 ಜನಕ್ಕೆ ನೀವು ನ್ಯಾಯ ಕೊಡಿಸ್ದಂಗೆ. ಒಂದು ತಾಲೂಕು ಆಫೀಸ್ಗೆ ಒಬ್ಬ ಒಳ್ಳೆಯ ತಹಶೀಲ್ದಾರ್ ಹಾಕಿದ್ರೆ ಸಾಕು, ನೀವು ಲಕ್ಷಾಂತರ ಜನಕ್ಕೆ ನ್ಯಾಯ ಕೊಡಿಸ್ದಂಗೆ. ಅದು ಒಬ್ಬ VA RIಗಳು ಅಂದರೆ ಆ ಗ್ರಾಮಕ್ಕೆ, ಆ ಒಂದು ಪಂಚಾಯತಿಗೆ ಒಂದು ಒಳ್ಳೆ ನ್ಯಾಯ ಕೊಡಿಸ್ದಂಗೆ. ಯಾರನ್ನೋ ತಂದು ಇಟ್ಬಿಟ್ಟು ಇವತ್ತು ಜನಗಳದ್ದು ಏನೋ ತೊಂದರೆ ಆಯಿತು ಅಂದಾಗ ಗುಂಪು ಕಟ್ಕೊಂಡು ಕಾರು ಹಾಕ್ಕೊಂಡು ಹೋಗಿ ಅವ್ರನ್ನ ಸಮಾಧಾನ ಮಾಡಿಬಿಟ್ಟು ಬರ್ತೀರಿ. ಅದಕ್ಕೆ ಕಾರಣ ಆದವ್ರು ಯಾರು? ಇವ್ರುಗಳೇ ತಾನೆ. ಅವ್ರುಗಳನ್ನ ನೀವು ಎತ್ತಾಕಲ್ಲ, ಅವ್ರುಗಳನ್ನ ನೀವು ಟ್ರಾನ್ಸ್ಫರ್ ಮಾಡಲ್ಲ. ಇದೆಲ್ಲ ಸಮಸ್ಯೆಗಳ ಬಗ್ಗೆ ನಾವು ಚಾಲೆಂಜಸ್ ತೊಗೊಂಡು ಪ್ರಾಬ್ಲಮ್ನ ಫೇಸ್ ಮಾಡಿಕೊಂಡು ಸುದ್ದಿ ಮಾಡಿದ್ರು ಕೂಡ ನೀವು ಅವ್ರುಗಳ ಪರವಾಗಿ ಇಂಡೈರೆಕ್ಟ್ ಆಗಿರ್ತೀರ. ಅದು ಜನಕ್ಕೂ ಕೂಡ ಅರ್ಥ ಆಗಬೇಕು. ಯಾವೊಬ್ಬ ಕಳ್ಳನ, ಯಾವೊಬ್ಬ ಭ್ರಷ್ಟಾಧಿಕಾರಿನ ಭ್ರಷ್ಟ ಅಂತ ಹೇಳಿರ್ತೀವಿ, ಅವ್ನು ಅಲ್ಲಿ ಕೂತಿದ್ದಾನೆ ಅಂತಂದರೆ ಅದು ಕಾರಣ MLAಗಳ ಮಾತ್ರ ಆಗಿರ್ತಾರೆ, ಆ MPಗಳು, ಆ MLCಗಳು ಅವರ ಚೇಲಗಳು ಮಾತ್ರ ಆಗಿರ್ತಾರೆ. ಮತ್ತೆ ನೀವು ಗೆಲ್ಲಿಸೋದು ಅವರನ್ನೇ. ನಾನು ನಿಮಗೋಸ್ಕರ ಪ್ರಶ್ನೆ ಮಾಡ್ತಿರ್ತೀವಿ, ಮತ್ತೆ ನೀವು ಅವ್ರಿಗೋಸ್ಕರ ಗೆಲ್ಲಿಸ್ತಾ ಇರ್ತೀರಿ. ಇನ್ನೇನು ಬದಲಾವಣೆ ಆಗುತ್ತೆ? 5 ವರ್ಷಕ್ಕೊಂದ್ಸಲ ಬಂದು ನಿಮ್ಮ ಕಾಲಿಗೆ ಬಿದ್ದು ಅವರು ಓಟ್ ಇಸ್ಕೊಂಡು ಹೋಗ್ತಾರಲ್ಲ, ಮುಗಿದೋಯ್ತು ರೀ. 5 ವರ್ಷಕ್ಕೆ ಒಂದೇ ಸಲ ಇದ್ರೆ ಓಟ್ ಆಗ್ತಿಲ್ಲ. ಅವತ್ತು ನೀವು ಒಬ್ಬರು ಹೈಕಮಾಂಡ್ ಅಷ್ಟೇ. ಅದಾದಮೇಲೆ 5 ವರ್ಷ ನೀವು ಹೈಕಮಾಂಡ್ ಅಲ್ವೇ ಇಲ್ಲ. ನೋಡಿದ್ರೆ ಕಾಂಪೌಂಡ್ ಮುಂದೆ ನಿಂತಿರ್ತೀರಿ, ಗೇಟ್ ಮುಂದೆ ನಿಂತಿರ್ತೀರಿ, ಹಣ ಬರ್ತಾರೆ, ಸಾಹೇಬರು ಬರ್ತಾರೆ ಅಂತ. ಮತ್ತೆ ಅವ್ರವ್ರಿಗೆ ಓಟ್ ಹಾಕೋದು, ಅವರವರೇ 1000 ಕೋಟಿಗಳು ಮಾಡ್ಕೊಳ್ತಾ ಇರೋದು ಅಲ್ವಾ? ಸ್ವಲ್ಪ ಪ್ರಶ್ನೆ, ನಿಮ್ಮ ಸಮಸ್ಯೆಗಳನ್ನ ನೀವೇ ಪರಿಹಾರ ಮಾಡ್ಕೊಳ್ಳೋ ಎಲ್ಲವೂ ಮಾರ್ಗ ಇದೆ. ಆದರೆ ಪ್ರಶ್ನೆ ಮಾಡೋದು ಧೈರ್ಯನ ಕಳ್ಕೊಳ್ತಾ ಇದ್ದೀರಾ. ಆ ಕುದಿಯೋ ರಕ್ತನ ತಣ್ಣು ಮಾಡ್ಕೊತಾ ಇದ್ದೀರಾ. ನಿಮಗೋಸ್ಕರ ಈ ಪ್ರಶ್ನೆ ಮಾಡಿ, ಬೇರೆಯವ್ರಿಗೋಸ್ಕರ ಪ್ರಶ್ನೆ ಮಾಡೋಕ್ಕೆ ನಾವಿದ್ದೀವಿ. ಎನಿವೇಸ್, ಈಗ ನಮ್ಮೊಟ್ಟಿಗೆ ಜಗದೀಶ್ ಇದ್ದಾರೆ, ಮಾತಾಡಿಸ್ತೀನಿ. ಈಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ ಬಿಟ್ಟು BJPಗೆ ಬಂದ್ರಲ್ಲ. ಈ ಕಾಂಗ್ರೆಸ್ಸಲ್ಲೂ ಕೂಡ ಈ ಬಕೆಟ್ ಎಡಿ ಅವರು ಎಲ್ಲ ಇರ್ತಾರೆ, BJPನಲ್ಲೂ ಕೂಡ ಬಕೆಟ್ ಎಡಿ ಅವರು ಇರ್ತಾರೆ. ಅವಾಗಲೇ ಇಂಡೈರೆಕ್ಟಾಗಿ ನೀವು ಮಾತಾಡೋದು ಯಾರ್ಯಾರ ಹೆಸರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಇದು ರೈಟ್ ನ್ಯೂಸ್.